ಆತ್ಮೀಯ ವೀಕ್ಷಕರೇ, ತಾವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಗಳ ಅಧ್ಯಯನದಲ್ಲಿ ಸಂತೋಷ ಪಡುತ್ತಿದ್ದು ಆತ್ಮಿಕವಾಗಿ ಬೆಳೆಯುತ್ತಿದ್ದೀರಿ ಅಲ್ಲವೇ? ದೇವರಿಗೆ ಮಹಿಮೆಯಾಗಲಿ. ಸತ್ಯವೇದ ಅಧ್ಯಯನ ಮಾರ್ಗದರ್ಶಿಕೆಗಳ 3ನೆಯ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ಸತ್ಯವೇದವು ದೇವರಿಂದಲೇ ಬಂದದ್ದು ಎಂಬುದಕ್ಕೆ 2 ಸಾಕ್ಷ್ಯಾಧಾರಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇಂದು ಇನ್ನೂ 3 ಸಾಕ್ಷ್ಯಾಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ದೇವರು ತಿಳಿಸುವ ಸತ್ಯವು ನಮ್ಮ ಹೃದಯದಲ್ಲಿ ಬಿದ್ದು ಮೊಳೆತು ಫಲ ಕೊಡುವಂತಾಗಲು ದೇವರಾತ್ಮನ ಸಹಾಯ ಬೇಡಿಕೊಳ್ಳುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ಕೈಗಳು ನನ್ನನ್ನು ರೂಪಿಸಿ ನಿಲ್ಲಿಸಿದವು, ನಿನ್ನ ಆಜ್ಞೆಗಳನ್ನು ಕಲಿಯುವುದಕ್ಕೆ ನನಗೆ ಬುದ್ಧಿಯನ್ನು ಕೊಡು. ಕೀರ್ತನೆಗಳು 119:73 ವಚನ. ಆತ್ಮೀಯ ವೀಕ್ಷಕ ಬಾಂಧವರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನನ್ನ ಪ್ರೀತಿಯ ತಂದೆ ತಾಯಿಗಳೇ, ಸಹೋದರ ಸಹೋದರಿಯರೇ, ನಿಮ್ಮಿಂದ ನಾನು ಒಂದು ಸಹಾಯವನ್ನು ಅಪೇಕ್ಷಿಸುವನಾಗಿದ್ದೇನೆ. ಅದು ಯಾವ ದೊಡ್ಡ ಕೆಲಸವಲ್ಲ, ನೀವು ಮಾಡಬೇಕಾದದಿಷ್ಟೇ. ದಯವಿಟ್ಟು ಈ ಕಾರ್ಯಕ್ರಮವು ನಿಮಗೆ ಯಾವ ರೀತಿಯಲ್ಲಿ ಪ್ರಯೋಜನವಾಗುತ್ತಿದೆ ಎಂಬುದನ್ನು ಕರೆ ಮಾಡಿ ತಿಳಿಸಿರಿ. ನಮ್ಮ ದೂರವಾಣಿಯ ನಂಬರ್ ಪರದೆಯ ಮೇಲೆ ಮೂಡಿಬರುತ್ತದೆ. ದಯವಿಟ್ಟು ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಸತ್ಯವೇದವು ದೇವರಿಂದಲೇ ಕೊಡಲ್ಪಟ್ಟಿರುವಂಥದ್ದೋ ಎಂಬ ಪ್ರಶ್ನೆಗೆ ಉತ್ತರವಾಗಿ 2 ಕಾರಣಗಳನ್ನು ನೋಡಿಕೊಂಡೆವು. ಅವುಗಳಲ್ಲಿ ಮೊದಲನೆಯದು ಸಂರಕ್ಷಣೆ ಮತ್ತು ಎರಡನೆಯದಾಗಿ ಪುರಾತನ ವಸ್ತುಶಾಸ್ತ್ರ. ಹೌದು ಪ್ರಿಯರೇ, ದೇವರು ತನ್ನ ಮಹಾಕೃಪೆಯಿಂದ ತನ್ನ ವಾಕ್ಯವನ್ನು ಶತಮಾನಗಳಿಂದ ಸಂರಕ್ಷಿಸುತ್ತಾ ಬಂದಿದ್ದಾನೆ. ಅಷ್ಟೇ ಅಲ್ಲ, ಪ್ರಾಕ್ತನ ವಿಮರ್ಶಕನ ಸಲಿಕೆಯು ಅನೇಕ ಸಂಗತಿಗಳನ್ನು ತಿರುವಿ ಹಾಕುವುದರ ಮೂಲಕ ಈ ಪುಸ್ತಕವು ದೇವರ ವಾಕ್ಯವೇ ಎಂಬುದಾಗಿ ಸಿದ್ಧಾಂತಪಡಿಸಿವೆ. ದೇವರಿಗೆ ಸ್ತೋತ್ರವಾಗಲಿ. ಕೆಲವರು ಪಂಚಕಾಂಡಗಳ ಮೋಶೆಯ ಕರ್ತೃತ್ವವನ್ನು ಅಲ್ಲಗಳೆದರು. ಆದರೆ ಅನೇಕ ವರ್ಷಗಳಿಂದಲೂ ಪ್ರಾಕ್ತನ ವಿಮರ್ಶಕನ ಸಲಿಕೆಯು ಸತ್ಯವೇದವನ್ನು ಸಮರ್ಥಿಸುವ ಪುರಾವೆಗಳನ್ನು ಮತ್ತೆ ಮತ್ತೆ ತಿರುವಿ ಹಾಕುತ್ತಾ ಬಂದಿದೆ. ಯೆರಿಕೋ ಪಟ್ಟಣ ಮತ್ತು ಅದರ ಬಿದ್ದು ಹೋದ ಗೋಡೆಗಳೇ ಮತ್ತೊಂದು ಸಾಕ್ಷಿ. ಪ್ರಿಯರೇ, ದೇವರ ವಾಕ್ಯವು ಅಲ್ಲಿ ಪ್ರಮಾಣಗಳಿಂದ ಸಿದ್ಧಪಡಿಸಲಾಗಿದೆ ಮತ್ತು ಇನ್ನು ಅನೇಕ ರೀತಿಗಳಲ್ಲಿ ಅನೇಕ ಕಡೆಗಳಲ್ಲಿ ಪ್ರಾಚೀನ ವಸ್ತುಶಾಸ್ತ್ರವು ಸತ್ಯವೇದ ಖಚಿತತೆಯನ್ನು ನಿರೂಪಿಸಿವೆ. ಇದಕ್ಕಾಗಿ ಅನೇಕ ಹಸ್ತಪ್ರತಿಗಳು ಸಿಕ್ಕಿರುತ್ತವೆ. ಸಿಕ್ಕಿರುವಂಥ ಯೆಶಾಯನ ಸುರುಳಿಗಳು, ಮೃತ ಸಮುದ್ರ ಸುರುಳಿಗಳು ಸತ್ಯವೇದಕ್ಕೆ ಯಾವ ಕಳಂಕವನ್ನಾಗಲಿ ಅಪಕೀರ್ತಿಯನ್ನಾಗಲಿ ತಂದಿರುವುದಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಮುಂದುವರೆದು ನಾವು ಸತ್ಯವೇದವು ದೇವರಿಂದ ಬಂದದ್ದೆಂದು ಹೇಗೆ ತಿಳಿಯುವುದು ಎಂಬ ವಿಷಯವನ್ನು ಅಧ್ಯಯನ ಮಾಡೋಣ. ಇದನ್ನು ತಿಳಿದುಕೊಳ್ಳುವ ಹಾಗೆ ಮೊದಲನೇದಾಗಿ ನೆರವೇರಿದ ಪ್ರವಾದನೆಗಳು ಎಂಬ ವಿಚಾರವನ್ನು ನೋಡೋಣ. ಒಂದು ವೇಳೆ ಸತ್ಯವೇದವು ದೇವರ ವಾಕ್ಯವೆನ್ನುವುದಕ್ಕೆ ಒಂದೇ ಸಾಕ್ಷ್ಯಾಧಾರವನ್ನು ಮಾತ್ರ ತೋರಿಸುವುದಾದರೆ ಆಗ ನಾನೇನು ಹೇಳಬಹುದು? ಅದಕ್ಕೆ ನೆರವೇರಿರುವ ಪ್ರವಾದನಾ ವಾಕ್ಯಗಳನ್ನು ನಾನು ಆಧಾರವಾಗಿ ಹೇಳಬಹುದು. ಈ ಸಾಕ್ಷ್ಯಾಧಾರವನ್ನು ನಾವು ಅಲ್ಲಗಳೆಯಲಿಕ್ಕಾಗಲಿ ಅಲಕ್ಷಿಸಲಿಕ್ಕಾಗಲಿ ಸಾಧ್ಯವಿಲ್ಲ. ಪ್ರಿಯರೇ, ಸತ್ಯವೇದವಿಡೀ ನೆರವೇರಿರುವ ಪ್ರವಾದನಾ ವಾಕ್ಯಗಳನ್ನು ನಾವು ನೋಡುತ್ತೇವೆ. ಸತ್ಯವೇದವು ಬರೆಯಲ್ಪಟ್ಟಾಗ ಅದರ ಕಾಲಾಂಶ ಪೂರ್ತಿ ಪ್ರವಾದನಾ ರೂಪದಲ್ಲಿತ್ತು. ಅಂದರೆ ಮುಂದಕ್ಕೆ ಸಂಭವಿಸಲಿರುವ ಸಂಗತಿಗಳು ಹೇಳಲ್ಪಟ್ಟಿದ್ದವು. ಅವುಗಳಲ್ಲಿ ತುಂಬ ಸಂಗತಿಗಳು ಜನರು ನೆನೆಸುವುದಕ್ಕಿಂತಲೂ ಹೆಚ್ಚಿನವು ಅಕ್ಷರಸ ನೆರವೇರಿರುತ್ತವೆ. ಅನೇಕ ವರ್ತಮಾನ ಸಂಗತಿಗಳು ಪ್ರವಾದಿಗಳ ಜೀವಿತಾವಧಿಯಲ್ಲೇ ನೆರವೇರಿರುತ್ತದೆ. ಉದಾಹರಣೆಗಾಗಿ ಮಿಕಾಹೇವು ಎಂಬ ಪ್ರವಾದಿಯು ಅಹಾಬನಿಗೆ ಅವನು ಯುದ್ಧಕ್ಕೆ ಹೋದರೆ ಅವನು ಸೋಲುತ್ತಾನೆಂದು
ಕೊಲ್ಲಲ್ಪಡುತ್ತಾನೆಂದು ಹೇಳಿದನು. ಆದರೆ ಅಹಾಬನೊಂದಿಗಿದ್ದ ಸುಳ್ಳು ಪ್ರವಾದಿಗಳು ಅವನು ಜಯಶಾಲಿಯಾಗಿ ಹಿಂತಿರುಗುವನೆಂದು ಹೇಳಿದರು. ಮಿಕಾಯೇಹುವಿನ ಮಾತು ಅರಸನಿಗೆ ಇಷ್ಟವಾಗದ್ದರಿಂದ ಅವನು ಮಿಕಾಯೇಹುವನ್ನು ಸೆರೆಯಲ್ಲಿಟ್ಟು ರೊಟ್ಟಿ ನೀರುಗಳನ್ನು ಮಾತ್ರ ಕೊಡಲು ಹೇಳಿದನು. ತಾನು ಯುದ್ಧದಿಂದ ಹಿಂತಿರುಗಿ ಬಂದಾಗ ಅವನನ್ನು ವಿಚಾರಿಸಿಕೊಳ್ಳುತ್ತೇನೆಂದು ಹೇಳಿದನು. ಆದರೆ ಮಿಕಾಯೇಹು ಅವನಿಗೆ ಹೇಳಿದನು, ನೀನು ಹಿಂತಿರುಗಿ ಬಂದರೆ ಯೆಹೋವನು ನನ್ನೊಂದಿಗೆ ಮಾತನಾಡಿಯೇ ಇಲ್ಲವೆಂದು ತಿಳಿ ಅಂದನು. ಅದರಂತೆ ದೇವರು ಖಂಡಿತವಾಗಿ ಪ್ರವಾದಿಯೊಂದಿಗೆ ಮಾತನಾಡಿದನು. ಅಹಾಬನು ಹಿಂತಿರುಗಿ ಬರಲಿಲ್ಲ. ಯುದ್ಧದಲ್ಲಿ ಅವನು ಕೊಲ್ಲಲ್ಪಟ್ಟು ಅವನ ಸೈನ್ಯವು ಸೋತು ಹೋಯಿತು. ಅವನು ಅಪಾಯವಾಗಬಾರದೆಂದು ವೇಷವನ್ನು ಬದಲಾಯಿಸಿಕೊಂಡಿದ್ದನು. ಆದರೆ ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಒಬ್ಬ ಸೈನಿಕನು ಸುಮ್ಮನೆ ಬಾಣ ಹೂಡಿಬಿಟ್ಟಾಗ, ಅಂದರೆ ಯುದ್ಧ ಮುಗಿದಾಗ ಅವನ ಬತ್ತಲಿಕೆಯಲ್ಲಿ ಒಂದು ಬಾಣ ಮಾತ್ರವಿದ್ದು ಅದನ್ನು ಯಾವ ಗುರಿಯಿಲ್ಲದೆ ಬಿಟ್ಟನು. ಪ್ರಿಯರೇ, ಅದರ ಮೇಲೆ ಅಹಾಬನ ಹೆಸರು ಬರೆಯಲ್ಪಟ್ಟಿದ್ದ ರೀತಿಯಲ್ಲಿ ಅದು ನೇರ ಅವನಿಗೇ ನಾಟಿತು. ಯಾಕೆಂದರೆ ಮಿಕಾಯೇಹುವಿನ ಪ್ರವಾದನೆಯ ಮಾತು ಅಕ್ಷರಶ ನೆರವೇರಬೇಕಾಗಿತ್ತು. 1ನೇ ಅರಸುಗಳು 22ನೇ ಅಧ್ಯಾಯವನ್ನು ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಇನ್ನೊಂದು ಸಂದರ್ಭದಲ್ಲಿ ಪ್ರವಾದಿಯಾದ ಯೆಶಾಯನು ಹೇಳಿದನು, ದಂಡೆತ್ತಿ ಬಂದ ಸೈನ್ಯವು ಯೆರೂಸಲೇಮಿನ ಒಳಗೆ ಒಂದು ಬಾಣವನ್ನಾದರೂ ಬಿಡಲಿಕ್ಕಿಲ್ಲವೆಂದು ಎಂಬುದಾಗಿ. 2ನೇ ಅರಸುಗಳು 19ನೇ ಅಧ್ಯಾಯ 32ನೇ ವಚನವನ್ನು ನೋಡಿರಿ. ಇದೊಂದು ಆಸಕ್ತಿಯ ವಿಚಾರವಾಗಿದೆ. ಸೈನಿಕನೊಬ್ಬನು ಯಾವ ಗುರಿ ಇಲ್ಲದೆ ಸುಮ್ಮನೆ ಬಾಣವನ್ನೆಳೆದು ಬಿಟ್ಟದ್ದರಿಂದ ಮಿಕಾಯೇಹುವಿನ ಪ್ರವಾದನೆ ನೆರವೇರಿತು. ಹಾಗಾದರೆ ಸಾವಿರಾರು ಅಶ್ಶೂರ್ಯ ಸೈನಿಕರಲ್ಲಿ ಯಾರಾದರೊಬ್ಬನು ಸುಮ್ಮನೆ ಬಾಣದೊಂದಿಗೆ ಆಟವಾಡುವಾಗ ಒಂದಾದರೂ ಯೆರೂಸಲೇಮಿನ ಕಡೆಗೆ ಹಾರಬಹುದಿತ್ತಲ್ಲವೇ? ಆದರೆ ಪ್ರಿಯರೇ, ಹಾಗಾಗಲಿಲ್ಲ. ವೈರಿಗಳ ಒಂದು ಬಾಣವಾದರೂ ಯೆರೂಸಲೇಮಿನೊಳಗೆ ಬೀಳುತ್ತಿದ್ದರೆ ಯೆಶಾಯನು ದೇವರ ಪ್ರವಾದಿಯಲ್ಲವೆಂದು ತೋರಿ ಬರುತ್ತಿತ್ತು. ಆದರೆ ಹಾಗಾಗಲಿಲ್ಲ. ಆದರೆ ಈ ಸನ್ನಿವೇಶವು ಯೆಶಾಯನನ್ನು ಯೆಹೋವನ ಪ್ರವಾದಿ ಎಂಬುದಾಗಿ ತೋರಿಸಿಕೊಟ್ಟಿತು. ಅವನು ಇನ್ನೊಂದು ಪ್ರವಾದನೆ ಕೂಡ ನುಡಿದಿದ್ದನು. ಅದೇನೆಂಬುದಾಗಿ ನೋಡೋಣ. ಕನ್ನಿಕೆಯೊಬ್ಬಳು ಒಬ್ಬ ಮಗನನ್ನು ಹಡೆಯುವಳು ಎಂದು. ಅದು ನೆರವೇರುವುದಕ್ಕಿಂತಲೂ 700 ವರ್ಷಗಳ ಮುಂಚಿತವಾಗಿ. ಇನ್ನೂ ಒಂದು ಕೊನೆ ಆಧಾರ ಬೇಕೆಂದಿದ್ದರೆ ಕ್ರಿಸ್ತನ ಮೊದಲನೆಯ ಬರುಣದ ಕುರಿತಾಗಿ 300ಕ್ಕಿಂತಲೂ ಹೆಚ್ಚಿನ ಪ್ರವಾದನೆಗಳು ಹೇಳಲ್ಪಟ್ಟಿದ್ದು ಅವೆಲ್ಲವೂ ಅಕ್ಷರಶ ನೆರವೇರಿರುತ್ತವೆ. ಯೇಸು ಕ್ರಿಸ್ತನು ಕ್ರೂಜೆಯಲ್ಲಿ ತೂಗುತ್ತಾ ಪ್ರಾಣ ಬಿಡುತ್ತಿರುವಾಗ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟ ನೆರವೇರಿರದ ಒಂದು ಪ್ರವಾದನೆ ಬಾಕಿ ಇತ್ತು. ಅದೇನೆಂದರೆ, ಅವರು ನನಗೆ ಕಹಿಯಾದ ವಸ್ತುವನ್ನು ಕೊಟ್ಟರು ಎಂಬುದು. ಕೀರ್ತನೆ 69:21ನೇ ವಚನವನ್ನು ನೋಡಿರಿ. ಯೇಸು ಅಲ್ಲಿ ಹೇಳಿದನು, ನನಗೆ ಬಾಯಾರಿಕೆಯಾಗಿದೆ ಎಂದು. ಆಗ ವೈರಿಗಳೇ ಒಂದಾಗಿ ಹೋಗಿ ಈ ಪ್ರವಾದನೆಯನ್ನು ನೆರವೇರಿಸಿದರು. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ನೋಡಿರಿ. ಪ್ರಿಯರೇ, ಇದೊಂದು ಆಶ್ಚರ್ಯಕರವಾದ ಘಟನೆ. ಮಾನವನು ಇದನ್ನು ಊಹಿಸಲಾರನು. ಯೇಸು ಕ್ರಿಸ್ತನು ಹುಟ್ಟುವುದಕ್ಕಿಂತ ಮೊದಲು 332 ನಿರ್ದಿಷ್ಟ ಪ್ರವಾದನೆಗಳು ಹಳೆ ಒಡಂಬಡಿಕೆಯಲ್ಲಿ ಹೇಳಲ್ಪಟ್ಟಿದ್ದು ಅವೆಲ್ಲವೂ ಆತನ ಜೀವಿತ ಕಾಲದಲ್ಲಿ ನೆರವೇರಿರುತ್ತದೆ. ಇನ್ನೊಂದು ಉದಾಹರಣೆ, ಆತನು ಹುಟ್ಟುವುದಕ್ಕಿಂತ 150 ವರ್ಷಗಳ ಹಿಂದೆ ಕೋರೇಶನೆಂಬವನೊಬ್ಬನು ಜನಿಸಿ ಮಧ್ಯಪೂರ್ವದಲ್ಲಿ ಆಧಿಪತ್ಯಕ್ಕೆ ಬಂದು ಯಹೂದ್ಯರನ್ನು ಸೆರೆಯಿಂದ ಬಿಡುಗಡೆ ಮಾಡಲಿರುವನೆಂದು ಮುಂತಿಳಿಸಲ್ಪಟ್ಟಿತ್ತು. ಯೆಶಾಯನ ಪ್ರವಾದನೆ ಗ್ರಂಥ 44ನೇ ಅಧ್ಯಾಯದಲ್ಲಿ ಇದು ಹೇಳಲ್ಪಟ್ಟಿದೆ. 150 ವರ್ಷಗಳ ಬಳಿಕ ಕೋರೇಶನು ರಾಜನಾಗಿ ಯಹೂದ್ಯರನ್ನು ಬಿಡುಗಡೆ ಮಾಡಿದನು. ಈ ಸಂಗತಿಯು ಮನುಷ್ಯರ್ಯಾರಿಗೂ ತಿಳಿದಿರಲಿಲ್ಲ. ಆದರೆ ದೇವರಿಗೆ ಎಲ್ಲವೂ ಗೊತ್ತಿತ್ತು. ಜನರು ಊಹಿಸುವುದಕ್ಕೂ ಮೊದಲೇ ದೇವರು ಇದನ್ನು ತನ್ನ ವಾಕ್ಯದಲ್ಲಿ ಬರೆಸಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನವೆ ಪಟ್ಟಣವು ಇನ್ನೊಂದು ಉದಾಹರಣೆ.
ಪ್ರಾಚೀನ ಜಗತ್ತಿನಲ್ಲಿ ನಿನವೆಯು ಮುಖ್ಯ ಪಟ್ಟಣವಾಗಿತ್ತು. ಅದಕ್ಕೆ 100 ಅಡಿಗಳ ಅಳತೆಯಲ್ಲಿ 50 ಅಡಿ ದಪ್ಪ ಗೋಡೆಯ ಕೋಟೆ ಇತ್ತು. ಅರ್ಧ ಮೈಲಿನ ಬಳಿಕ 150 ಅಡಿಗಳ ಕಂದಕವಿತ್ತು. ಅದರಾಚೆಗೆ 2 ಗೋಡೆಗಳ ಕೋಟೆ ಇತ್ತು. ಇದು ನಾಶಗೊಳಿಸಲ್ಪಡುತ್ತದೆಂದು ಪ್ರವಾದಿಯು ಹೇಳಿದ್ದನು. ಕ್ರಿಸ್ತಪೂರ್ವ 663ರಲ್ಲಿ ಅದು ಉನ್ನತ ಸ್ಥಿತಿಗೆ ಏರಿತ್ತು. ಹಳೆ ಒಡಂಬಡಿಕೆಯ ಒಬ್ಬ ಸಣ್ಣ ಪ್ರವಾದಿಯಾದ ನಾಹೂಮನು ಹೇಳಿದ್ದನು, ಪಟ್ಟಣವು ನಿರ್ನಾಮವಾಗುವುದು, ನದಿಯ ನೀರು ಉಕ್ಕಿ ಮೇಲೇರುವುದು, ದ್ವಾರಗಳು ತೆರೆಯಲ್ಪಡುವವು, ಹೀಗೆ ಪಟ್ಟಣವು ಧ್ವಂಸವಾಗುವುದು ಎಂದು. ಅದೇ ರೀತಿಯಾಗಿ ನೆರವೇರಿತು. ಆ ದಿನಗಳಲ್ಲಿ ಪಟ್ಟಣವನ್ನು ಕೋಟೆಯು ಸುತ್ತುವರಿದಿರುವಾಗ ನದಿಯು ಪಟ್ಟಣದೊಳಕ್ಕೆ ಹರಿಯುತ್ತಿತ್ತು. ಅದರ ನೀರನ್ನು ನಿಯಂತ್ರಿಸಲು ಕಬ್ಬಿಣದ ದ್ವಾರಗಳಿರುತ್ತಿದ್ದವು. ವೈರಿಗಳು ನದಿಯ ಮೂಲಕ ಕೂಡ ಒಳಬರಲು ಆಗುತ್ತಿರಲಿಲ್ಲ. ಅಲ್ಲಿ ಏನಾಯಿತೆಂದರೆ, ನದಿಯಲ್ಲಿ ಮಹಾಪ್ರವಾಹ ಎದ್ದು ಎಲ್ಲ ದ್ವಾರಗಳು ಕಳಚಲ್ಪಟ್ಟವು. ವೈರಿಗಳು ಒಳ ಪ್ರವೇಶಿಸಿ ಪಟ್ಟಣವನ್ನು ನಾಶ ಮಾಡಿದರು. ಪ್ರವಾದಿಯು ಹೇಳಿದ್ದ ಮಾತಿನಂತೆಯೇ ಇದೆಲ್ಲವೂ ಸಂಭವಿಸಿತು. ಪ್ರೀತಿಯುಳ್ಳ ದೇವಜನರೇ, ಇಸ್ರಾಯೇಲಿನಲ್ಲಿ ಪ್ರವಾದಿಗಳ ಮುನ್ಸೂಚನೆ ನಿಖರವಾಗಿರಬೇಕಿತ್ತು. ಅವನ ಪ್ರವಾದನೆ ನಿಖರವಾಗಿರದಿದ್ದರೆ ಅವನನ್ನು ಸುಳ್ಳು ಪ್ರವಾದಿ ಎಂದು ಕೊಲ್ಲಬಹುದಿತ್ತು. ಅವರ ಮಾತುಗಳಿಂದ ನಿಜ ಪ್ರವಾದಿಯನ್ನು, ಸುಳ್ಳು ಪ್ರವಾದಿಯನ್ನು ಗುರುತಿಸಬಹುದೆಂದು ದೇವರು ಹೇಳಿದ್ದನು. ನಿಜ ಪ್ರವಾದಿಯು ಮೊದಲಿಗೆ ಸ್ಥಳೀಯ ಸನ್ನಿವೇಶಗಳ ಕುರಿತು ಹೇಳಬೇಕಾಗಿತ್ತು. ಯೆಶಾಯನು ಹಾಗೆಯೇ ಮಾಡಿದ್ದನು. ಆ ಪ್ರವಾದನೆ ನೆರವೇರಿದಾಗ ಅವನ ಮಾತನ್ನು ನಂಬಬಹುದೆಂದು ಜನರು ತಿಳಿಯುತ್ತಿದ್ದರು. ಅವನು ಭವಿಷ್ಯದ ಕುರಿತು ಪ್ರವಾದನೆ ನುಡಿದಾಗ ಅದನ್ನು ನಂಬುತ್ತಿದ್ದರು. ಆಗ ಅವರು ಹಿಂತಿರುಗಿ ಅದು ನೆರವೇರಿತು ಎಂದು ತಿಳಿಯುತ್ತಿದ್ದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೇರೆ ಅನೇಕ ಪ್ರವಾದಿಗಳೂ ಇದ್ದರು. ದೇವರು 2500 ವರ್ಷಗಳ ಮುಂತಿಳಿಸಿದ ರೀತಿಯಲ್ಲೇ ತೂರ್, ಸೀದೋನ್ ಪಟ್ಟಣಗಳ ಸ್ಥಿತಿಯಾಗಿರುತ್ತದೆ. ದೇವರು ಮುಂತಿಳಿಸಿದ ರೀತಿಯಲ್ಲೇ ಐಗುಪ್ತವೂ ಇರುತ್ತದೆ. ಇದೆಲ್ಲವೂ ಅದ್ಭುತವಾಗಿ ಕಾಣುತ್ತದೆ ಮತ್ತು ಸತ್ಯವೇದವು ದೇವರ ವಾಕ್ಯವೆಂಬುದಕ್ಕೆ ಈ ನೆರವೇರಿರುವ ಪ್ರವಾದನೆಗಳೇ ಸಾಕ್ಷಿಯಾಗಿರುತ್ತದೆ. ದೇವರಿಗೆ ಮಹಿಮೆಯಾಗಲಿ. ಮನುಷ್ಯರು ಅಷ್ಟು ನಿಖರವಾಗಿರಲು ಸಾಧ್ಯವಿಲ್ಲ. ಹವಾಮಾನ ಮುನ್ಸೂಚಕರಂತೆಯೇ ಯಾವ ಮಾನವನು ಅಷ್ಟು ನಿಖರವಾಗಿ ನುಡಿಯಲು ಆಗದು. ಪ್ರಿಯರೇ, ಗಣಿತಶಾಸ್ತ್ರದ ರೀತಿಯಲ್ಲೂ ಕೂಡ ಮಾನವನು ಹೀಗೆ ನಿಖರವಾಗಿ ಪ್ರವಾದಿಸಲು ಸಾಧ್ಯವಿಲ್ಲವೆಂದು ತೋರಿಸುತ್ತೇನೆ. ಗಣಿತಶಾಸ್ತ್ರದ ರೀತಿಯಲ್ಲೂ ಕೂಡ ಮಾನವನು ಹೀಗೆ ನಿಖರವಾಗಿ ಪ್ರವಾದಿಸಲು ಸಾಧ್ಯವಿಲ್ಲವೆಂದು ತೋರಿಸುತ್ತಾನೆ. ಈಗ ನಾನೊಂದು ಪ್ರವಾದನೆ ನುಡಿದೆನೆಂದು ನೆನೆಸೋಣ. ಉದಾಹರಣೆಗೆ, ನಾಳೆ ಮಳೆ ಬರುತ್ತದೆ ಎಂದು ಹೇಳುತ್ತೇನೆ. ನನ್ನ ಮಾತು 50% ಸರಿ, ಯಾಕಂದರೆ 2ರಂದು ಘಟನೆ ನಡೆಯಲೇಬೇಕಾಗಿದೆ. ಆದರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಮಳೆ ಆರಂಭವಾಗುತ್ತದೆ ಎಂದು ನಾನು ಹೇಳಿದರೆ ಇದು ಇನ್ನೊಂದು ನಿರ್ದಿಷ್ಟವಲ್ಲದ ಸಂಗತಿ. ಅದು ನಡೆಯುವುದು 50% ಮಾತ್ರ ಸತ್ಯವಿರುತ್ತದೆ. ಅದರೊಂದಿಗೆ ನಾನು 9 ಗಂಟೆಗೆ ಮಳೆ ಆರಂಭವಾಗಿ 2 ಗಂಟೆಗೆ ನಿಲ್ಲುತ್ತದೆಂದು ಹೇಳಿದರೆ ನನ್ನ ಮಾತು ನೆರವೇರುವುದು 25% ಮಾತ್ರ ಅಧಿಕಾರವಾಗಬಹುದು. ಹಾಗಾದರೆ ನನ್ನ ಮಾತಿನ ನಿಖರತೆ ಕಡಿಮೆ ಆಯಿತಲ್ಲವೇ? ಒಂದು ವೇಳೆ ನನ್ನ ಮಾತಿಗೆ ನಾನು 100 ಇತರ ಸಂಬಂಧಗಳನ್ನು ಸೇರಿಸಿದರೆ ನನ್ನ ಮಾತು ನೆರವೇರುತ್ತದೆಂಬುದಕ್ಕೆ ಯಾವ ಧೈರ್ಯವೂ ಇರುವುದಿಲ್ಲ. ಆದರೆ ದೇವರ ವಾಕ್ಯದ ವಿಚಾರ ಆಗಲ್ಲ. ಅದು ನಿಖರವಾಗಿರುತ್ತದೆ. ವಾಕ್ಯದಲ್ಲಿ ಹೇಳಲ್ಪಟ್ಟಿದ್ದು ನೆರವೇರದಿರಲು ಸಾಧ್ಯವೇ ಇಲ್ಲ. ಅದು ದೇವರ ವಾಕ್ಯವೇ ಎಂಬುದಕ್ಕೆ ನನಗೆ ಈ ಆಧಾರವೇ ಸಾಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಾವು ಹೋಲಿಸುವುದಕ್ಕೇನೂ ಇರುವುದಿಲ್ಲ. ನಾನು ಕೆಲವು ನೆರವೇರಿದ ಪ್ರವಾದನೆಗಳ ಉದಾಹರಣೆ ಮಾತ್ರ ಕೊಟ್ಟೆ. ಆದರೆ ದೇವರ ವಾಕ್ಯದಲ್ಲಿ ನೆರವೇರಿದ, ಅಕ್ಷರಸ ನೆರವೇರಿದ ಪ್ರವಾದನೆಗಳು ಇರುತ್ತದೆ. ಮುಂದಕ್ಕೆ ನೆರವೇರುವುದೆಂಬುದಕ್ಕಾಗಿ ಹೇಳಲ್ಪಟ್ಟ ಪ್ರವಾದನೆಗಳು ಕೂಡ ಹೀಗೆಯೇ ನೆರವೇರಿರುತ್ತದೆ. ಮುಂದಕ್ಕೆ ನಾವು ಪರಿವರ್ತನೆಗೊಂಡ ಜೀವಿತಗಳು ಎಂಬ ವಿಚಾರವನ್ನು ನೋಡೋಣ.
ಕರ್ತನಲ್ಲಿ ಪ್ರಿಯರೇ, ಸತ್ಯವೇದವು ದೇವರ ವಾಕ್ಯವೆನ್ನುವುದಕ್ಕೆ 2 ಅಂತಿಮ ಕಾರಣಗಳನ್ನು ನಾನು ಕೊಡುತ್ತೇನೆ. ಮೊದಲನೆಯದು ವಿಶ್ವಾಸಿಗಳ ಪರಿವರ್ತನೆಗೊಂಡ ಜೀವಿತಗಳು. ಜನರ ಜೀವಿತಗಳಲ್ಲಿ ದೇವರ ವಾಕ್ಯವು ಏನೆಲ್ಲ ಮಾಡಬಹುದೆಂಬುದನ್ನು ನಾನು ನೋಡಿರುತ್ತೇನೆ. ಕಾರ್ಯಕ್ರಮ ವೀಕ್ಷಕರೊಬ್ಬರ ಕುರಿತು ನೆನಪಾಗುತ್ತದೆ. ಅವರು ನಮ್ಮ ಸತ್ಯವೇದ ಪಾಠಗಳನ್ನು ಆಲಿಸುತ್ತಿದ್ದರು. ಅವರ ಜೀವಿತದಲ್ಲಿ ಅನೇಕ ಸಮಸ್ಯೆಗಳು ತುಂಬಿದ್ದವು. ತುಂಬ ಕುಡಿಯುತ್ತಿದ್ದರು. ಜೀವಿತದಲ್ಲಿ ಅನೇಕ ಪಾಪಗಳು ಇದ್ದವು. ಅವರು ಕಾರ್ಯಕ್ರಮಗಳನ್ನು ವೀಕ್ಷಿಸಲು ತೊಡಗಿದರು. ಸುವಾರ್ತೆಯನ್ನು ಒಂದು ಸಾರಿ ಕೇಳಿದ ಮಾತ್ರಕ್ಕೆ ರಕ್ಷಣೆ ಹೊಂದಿದ ಕೆಲವರ ಪರಿಚಯ ನನಗಿದೆ. ಇದು ಸಾಧ್ಯವಿದೆ ಮತ್ತು ಅದ್ಭುತವಾದದ್ದು ಆಗಿದೆ. ಆದರೆ ಈ ಮನುಷ್ಯನು ಪ್ರತಿದಿನವೂ ಪಾಠಗಳನ್ನು ಕೇಳುತ್ತಾ ಇದ್ದು ವಿರೋಧಾಭಾವವನ್ನು ಬೆಳೆಸಿಕೊಂಡರು, ಸಿಟ್ಟುಗೊಂಡರು. ಒಮ್ಮೆ ಹೇಳಿದ್ದರು, ನೀವು ರೋಮಾಪುರದವರಿಗೆ ಬರೆದ ಪತ್ರಿಕೆ ಬೋಧಿಸುತ್ತಾ ನಾನು ಒಬ್ಬ ಪಾಪಿ ಎಂಬುದನ್ನು ನನ್ನೆದುರಿಗೆ ಹೇಳುತ್ತಿದ್ದರೆ ನಾನು ನಿಮ್ಮ ಮುಖಕ್ಕೆ ಹೊಡೆಯುತ್ತಿದ್ದೆ ಎಂಬುದಾಗಿ. ಹಾಗೆ ಮಾಡುತ್ತಿದ್ದರೋ ಏನೋ. ಅವರು ನನಗಿಂತ ಯೌವನಸ್ಥರು, ಬಲಿಷ್ಠರೂ ಆಗಿದ್ದರು. ಅವರು ನನ್ನ ಭೇಟಿ ಮಾಡದ್ದಕ್ಕೆ ನಾನು ಸಂತೋಷಪಡುತ್ತೇನೆ. ಕೊನೆಗೂ ಅವರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡರು. ಅವರ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಮಾಡಿದನು. ಈ ರೀತಿಯ ಅನೇಕ ಸಾಕ್ಷಿಗಳು ನಮ್ಮೆದುರಿನಲ್ಲಿವೆ ಪ್ರಿಯರೇ. ಯುವಕರು, ಪ್ರಾಯಸ್ಥರು ಜೀವನದಲ್ಲಿ ಉದ್ದೇಶ ಕಂಡುಕೊಂಡರು. ವಿವಾಹ ಸಂಬಂಧಗಳು ಸರಿಯಾದವು. ಕುಟುಂಬಗಳು ತಿರುಗಿ ಕೂಡಿಕೊಂಡವು. ಅನೇಕರು ಅಮಲು ಅಭ್ಯಾಸದಿಂದ, ಅಮಲಿನ ಔಷಧಗಳಿಂದ ಬಿಡುಗಡೆ ಹೊಂದಿದರು. ಕ್ರಿಸ್ತನ ಬಳಿಗೆ ಬರುವ ಮೂಲಕ ಜನರ ಜೀವಿತಗಳು ಮಾರ್ಪಾಟುಗೊಂಡವು. ಸತ್ಯವೇದವು ಮಾತ್ರ ಪಾಪಿಯನ್ನು ಭಕ್ತನನ್ನಾಗಿ ಮಾರ್ಪಡಿಸಬಲ್ಲದು. ದೇವರಿಗೆ ಮಹಿಮೆಯಾಗಲಿ. 2ನೇ ವಿಚಾರವನ್ನು ನೋಡುವಾಗ ದೇವರಾತ್ಮನು ಅದನ್ನು ನಿಜವಾಗಿ ಮಾಡಿದ್ದಾನೆ ಎಂಬುದೇ. ಪ್ರಿಯರೇ, ನಾನು ವಾದಿಸುವ ರೀತಿಯನ್ನು ಬಿಟ್ಟದ್ದಕ್ಕೆ ಇನ್ನೊಂದು ಕಾರಣವೆಂದರೆ ನನ್ನ ಜೀವಿತದಲ್ಲಿಯೇ ಒಂದು ವಿಶೇಷ ಬೆಳವಣಿಗೆ ಉಂಟಾಯಿತು. ನಾನು ಸತ್ಯವೇದವು ದೇವರ ವಾಕ್ಯವೇ ಆಗಿದೆ ಎಂದು ನಂಬುವ ಸ್ಥಿತಿ ತಲುಪಿದ್ದಲ್ಲದೆ ಅದು ದೇವರ ವಾಕ್ಯವೆಂದೇ ತಿಳಿದುಕೊಂಡಿದ್ದೇನೆ. ದೇವರಾತ್ಮನು ನನ್ನ ಹೃದಯಕ್ಕೂ ಜೀವಿತಕ್ಕೂ ಅದನ್ನು ನಿಜವನ್ನಾಗಿ ಮಾಡಿರುವುದರಿಂದ ನಾನು ಅದನ್ನು ದೇವರ ವಾಕ್ಯವೆಂದು ತಿಳಿದಿದ್ದೇನೆ. ಪೌಲನು ಕೊಲೊಸ್ಸೆ ಸಭೆಯವರಿಗೆ ಹೇಳಿದ್ದು ಇದನ್ನೇ. ಅವರು ಸಕಲ ಜ್ಞಾನದಿಂದ ಕೂಡಿದವರಾಗಿ ಆತ್ಮಿಕ ಜ್ಞಾನವನ್ನು, ಆತನ ಚಿತ್ತವನ್ನು ತಿಳುಕೊಳ್ಳುವರಾಗುವಂತೆ ಆತನು ಅವರಿಗಾಗಿ ಪ್ರಾರ್ಥಿಸುವನಾಗಿದ್ದನು. ನನಗೂ ಇದರ ಅವಶ್ಯವಿದೆ. ಯಾಕೆಂದರೆ ನಮ್ಮ ಹೃದಯಕ್ಕೆ ಈ ಸಂಗತಿಗಳನ್ನು ದೃಢಪಡಿಸುವವನು ದೇವರಾತ್ಮನೇ ಆಗಿದ್ದಾನೆ ಮತ್ತು ಸತ್ಯವೇದವು ದೇವರ ವಾಕ್ಯವೆಂದು ತೋರಿಸಿಕೊಡಲು ನಮಗೆ ಯಾವ ಭೂಗರ್ಭಶಾಸ್ತ್ರವಾಗಲಿ ಇನ್ನಿತರ ಬಾಹ್ಯ ಸಾಧನವಾಗಲಿ ಅಗತ್ಯವಿರುವುದಿಲ್ಲ. ಪ್ರಿಯ ಸ್ನೇಹಿತನೇ, ದೇವರಾತ್ಮನು ದೇವರ ವಾಕ್ಯವನ್ನು ನಿನ್ನ ಹೃದಯಕ್ಕೆ ನಿಜವನ್ನಾಗಿ ಮಾಡುವುದಲ್ಲದೆ ನಿನ್ನ ಜೀವಿತದೊಂದಿಗೆ ಅದನ್ನು ಬೆರೆಸುವುದಲ್ಲದೆ ನೀನು ಇದು ದೇವರ ವಾಕ್ಯವೆಂಬುದನ್ನು ನಾನು ತಿಳಿದಿದ್ದೇನೆ ಎಂದು ಹೇಳುವ ಭರವಸೆಯನ್ನು ಕೊಡುತ್ತಾನೆ. ಕಲೆಯಲ್ಲಿ ಪರಿಣಿತರಲ್ಲದ ಜನ ಕಳೆದ ಹಲವಾರು ಯುಗಗಳಿಂದ ಇಂತಹ ಸಮಗ್ರ ಸತ್ಯವನ್ನು ಪರಲೋಕದಿಂದಲ್ಲದೆ ಎಲ್ಲಿಂದ ಪಡೆಯಬಲ್ಲರು? ಇಲ್ಲವೇ ಎಲ್ಲರೂ ಒಟ್ಟಾಗಿ ನಮ್ಮನ್ನು ಮೋಸಗೊಳಿಸುವರಾದರು? ಹೀಗೆ ಯಾಕಾಗಿದೆ ಪ್ರಿಯರೇ? ಅವರ ನೋವನ್ನು ಕೇಳದೆ, ಅವರ ಬುದ್ಧಿವಾದಕ್ಕೆ ಅಲಕ್ಷ್ಯರಾಗಿ, ಅವರ ಲಾಭದಲ್ಲಿ ಪಾಲಿಲ್ಲದೆ ಅದಕ್ಕಾಗಿ ಸಾಯುವಂತೆ ಮಾಡಿದ್ದೇವೆ ಎಂದು ಡ್ರೈಡನ್ ಎಂಬವರು ಹೇಳುತ್ತಾರೆ. ನನ್ನ ಪ್ರಿಯ ದೇವಜನರೇ, ಇಲ್ಲಿಯವರೆಗೂ ಸತ್ಯವೇದವು ದೇವರ ವಾಕ್ಯವಾಗಿರುವುದು ಎಂಬುದನ್ನು ಸಿದ್ಧಾಂತಪಡಿಸುವ 5 ಪ್ರಮುಖ ಸಾಕ್ಷಿಗಳನ್ನು ಧ್ಯಾನ ಮಾಡಿಕೊಂಡಿದ್ದೇವೆ. ಅವು ಯಾವುವೆಂಬುದಾಗಿ ಒಂದು ಸಾರಿ ಬೇಗನೆ ನೋಡಿಕೊಳ್ಳೋಣ. ಅದರಲ್ಲಿ 1ನೇದು ಸಂರಕ್ಷಣೆ, 2ನೇದು ಪುರಾತನ ವಸ್ತುಶಾಸ್ತ್ರ, 3ನೇದು ನೆರವೇರಿದ ಪ್ರವಾದನೆ, 4ನೇದು ಪರಿವರ್ತನೆಗೊಂಡ ಜೀವಿತಗಳು ಮತ್ತು 5ನೇದು ದೇವರ ಆತ್ಮನೇ ಅದನ್ನು ನಿಜವನ್ನಾಗಿ ಮಾಡುವನು. ಇವುಗಳ ಮೂಲಕ ದೇವರಾತ್ಮನು ಅನೇಕ ವಿಷಯಗಳನ್ನು ನಮಗೆ ಬೋಧಿಸಿರುತ್ತಾನೆ. ದೇವರಿಗೆ
ಮಹಿಮೆ ಉಂಟಾಗಲಿ. ನನ್ನ ಆತ್ಮೀಯರೇ, ನಡೆದ ಒಂದು ಘಟನೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಒಬ್ಬ ಚಿಕ್ಕ ಹುಡುಗ ಪ್ರತಿ ಭಾನುವಾರ ಸಾಯಂಕಾಲ ಆರಾಧನೆಯನ್ನು ತಪ್ಪಿಸುತ್ತಲೇ ಇರಲಿಲ್ಲ. ಆದರೆ ಒಂದು ದಿವಸ ಅವನು ಭಾನುವಾರದ ಸಾಯಂಕಾಲದ ಆರಾಧನೆಯನ್ನು ಕಾರಣಾಂತರದಿಂದ ತಪ್ಪಿಸಿಕೊಳ್ಳಬೇಕಾಯಿತು. ಆ ಸಂಜೆ ಅವನು ಮನೆಯಲ್ಲಿದ್ದುಕೊಂಡು ಸತ್ಯವೇದವನ್ನು ಓದಲು ನಿರ್ಧರಿಸಿಕೊಂಡನು. ಮನೆಯಲ್ಲಿದ್ದ ಬಾಲಕನ ಸಪ್ಪಳವನ್ನೇ ಕೇಳದ ತಾಯಿ, ಓ, ಈ ಹುಡುಗನು ಯಾವುದೋ ತುಂಟಾಟದಲ್ಲಿ ತೊಡಗಿರಬಹುದೆಂದು ಊಹಿಸಿದಳು. ಯಾಕಂದರೆ ತುಂಟಾಟದಲ್ಲಿ ಮಕ್ಕಳು ಮಗ್ನರಾಗಿರುವಾಗ ಅವರ ಸಪ್ಪಳವೇ ಇರುವುದಿಲ್ಲ. ಈಗ ತಾಯಿಯು ಗಟ್ಟಿಯಾದ ಸ್ವರದಿಂದ, ಮಗನೇ, ಏನು ಮಾಡುತ್ತಾ ಇದ್ದೀ ಎಂಬುದಾಗಿ ಕೂಗಿಕೊಂಡಳು. ಅದಕ್ಕೆ ಆ ಪ್ರಿಯ ಮಗನು, ಅಮ್ಮ, ಸತ್ತ ಲಾಜರನನ್ನು ಯೇಸು ಕ್ರಿಸ್ತನು ಸಮಾಧಿಯಿಂದ ಎಬ್ಬಿಸುತ್ತಿರುವುದನ್ನು ಬಹು ಜಾಗರೂಕನಾಗಿ ಗಮನಿಸುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದನು. ಎಂಥ ಸುಂದರವಾದ ಉತ್ತರವಲ್ಲವೇ ಪ್ರಿಯರೇ? ಅವನು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯವನ್ನು ಅದು ಆಗಲೇ ನಡೆಯುತ್ತಾ ಇದೆಯೋ ಎಂಬಂತೆ ಓದುತ್ತಾ ಇದ್ದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ವಿಷಯದಲ್ಲಿ ಹೇಗೆ ಸತ್ಯವೇದವನ್ನು ನಾವು ಹೇಗೆ ಓದುತ್ತಾ ಇದ್ದೇವೆ? ಬಹಳ ಗಂಭೀರವಾದ ರೀತಿಯಲ್ಲಿ ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ಪ್ರಿಯರೇ, ದೇವರ ವಾಕ್ಯ ಸತ್ಯವೇದವನ್ನು ಭಕ್ತಿಯಿಂದ ಓದೋಣ. ಅದರಿಂದ ಬರುವ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯವನ್ನು ನೀನು ನಮಗೆ ಕೊಟ್ಟಿದ್ದಿ. ನಿನ್ನ ವಾಕ್ಯದ ಮೂಲಕ ನೀನು ಮಾತನಾಡುತ್ತಿ. ನಾವು ಅದನ್ನು ಗ್ರಹಿಸಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸಬೇಕೆ ಎಂಬುದಾಗಿ ನೀನು ಬಯಸುತ್ತಾ ಇದ್ದಿ. ಒಂದು ವೇಳೆ ಇಲ್ಲಿಯವರೆಗೆ ನಾವು ಬೇಕೆಂದೋ ತಿಳಿಯದೆಯೋ ನಿನ್ನ ವಾಕ್ಯಕ್ಕೆ ಅವಿಧೇಯರಾಗಿ ಜೀವಿಸಿರುವುದಾದರೆ ನಮ್ಮನ್ನು ಕರುಣಿಸು. ಇನ್ನು ಮುಂದಾದರೂ ನಿನ್ನ ವಾಕ್ಯವನ್ನು ಕೈಕೊಂಡು ನಿನ್ನ ವಾಕ್ಯದ ಪ್ರಕಾರ ನಡೆಯುವುದಕ್ಕೆ ಬಲ ಕೊಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನಿನ್ನ ವಾಕ್ಯವು ಸಮೃದ್ಧಿಯಾಗಿ ವಾಸವಾಗಿರಲಿ. ಅವರು ಆತ್ಮನಿಂದ ನಡೆಸಲ್ಪಟ್ಟು ನಿನ್ನಲ್ಲಿ ಸಂತೋಷ ಪಡುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ವೀಕ್ಷಕರೇ, ದೇವರು ಮಾತಾಡುವಾಗ ಕಿವಿಗೊಟ್ಟು ಅದನ್ನು ಜೀವಿತಕ್ಕೆ ಅಂಗೀಕರಿಸಿಕೊಂಡರೆ ಹೊಸ ಜೀವಿತ ಸಿಗುತ್ತದೆ. ಈ ಅನುಭವಕ್ಕೆ ಅನೇಕರನ್ನು ನಡೆಸೋಣ. ನಿಮ್ಮ ಅಭಿಪ್ರಾಯವನ್ನು ಕರೆ ಮಾಡಿ ತಿಳಿಸಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು.